ಇನ್ನು ದೆಹಲಿಯ 18ನೇ ಸುಲ್ತಾನ ಈ ಮೊಹಮ್ಮದ್ ತುಘಲಕ್, ನಾವು ಅವನ ಬಗ್ಗೆ ಸಾಕಷ್ಟು ಮಾತಾಡ್ತೀವಿ. ಯಾರಾದರೂ ಹುಚ್ಚುಚ್ಚನಂಗೆ ಆಡಿದ್ರೆ, ತಿಕ್ತಿಕ್ಲಂಗೆ ಆಡಿದ್ರೆ, ಇವನು ಯಾರು ಇವನು ತುಘಲಕ್ ಆಡಳಿತ ಮಾಡ್ತಾನೆ ಇವನು ಅನ್ನುವಂಥ ಮಾತುಗಳು ಅತ್ಯಂತ ಪ್ರಚಲಿತದಲ್ಲಿವೆ. ಯಾಕೋ ಈ ಟ್ರಂಪ್ ನೋಡೋದಂಥ ಸಂದರ್ಭದಲ್ಲಿ ಹಾಗೆ ಅನ್ನಿಸ್ತಾ ಇದೆ. ಯಾಕಂದರೆ ಆತನ ಆರ್ಭಟಗಳು ಒಂದೆರಡಲ್ಲ, ಹುಚ್ಚಾಟಗಳು ಒಂದೆರಡಲ್ಲ. ನಿನ್ನ ಸಹವಾಸವೇ ಬೇಡಪ್ಪ ಅಂತ ಹೇಳಿದರೂ ಕೂಡ ನಾನು ಭಾರತದ ನಡುವೆ ಬರ್ತೀನಿ, ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ನಿಲ್ಲಿಸಿರುವಂಥವ್ನು ನಾನು, ಜೊತೆಗೇನೆಂದರೆ ಈ ಅಣುಬಾಂಬ್ ಯುದ್ಧವನ್ನು ನಿಲ್ಲಿಸಿರುವಂಥವ್ನು ನಾನು, ಎಲ್ಲೋ ಒಂದು ಕಡೆಗೆ ಈ ನೋಬೆಲ್ ಶಾಂತಿ ಪುರಸ್ಕಾರ ನನಗೇ ಸಿಗಬೇಕು ಅನ್ನೋ ದಾಟಿನಲ್ಲಿ ಮಾತಾಡ್ತಿರುವಂಥ ವ್ಯಕ್ತಿ. ಜೊತೆಗೇನೆಂದರೆ ಈ ಅಮೆರಿಕದಲ್ಲಿ ಯಾವ ನೀತಿ ನಿಯಮಾವಳಿಗಳು ಜಾರಿ ಬರ್ತಾವೋ ದೇವರಿಗೆ ಗೊತ್ತು ಅಂಥ ಸ್ಥಿತಿ. ನೋಡಿ, ಆ್ಯಪಲ್ ಕಂಪ್ನಿಗೆ ಯಾವುದೇ ಕಾರಣಕ್ಕೂ ಭಾರತದಲ್ಲಿ ಉತ್ಪಾದನೆ ಮಾಡಬೇಡಿ ಅನ್ನುವಂಥ ಫರ್ಮಾನ ಹೊರಡಿಸಿದ್ರು. ಅದಾದಮೇಲೆ ಈಗ ಮತ್ತೆ ಕರೆಸಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಭಾರತದಲ್ಲಿ ಮೊಬೈಲ್ ಫೋನ್ಗಳು ಉತ್ಪಾದನೆ ಆಗಬಾರ್ದು. ಎಂಥ ಸ್ಥಿತಿ ನೋಡಿ. ನೀವೇನಾದರೂ ಆ ರೀತಿ ಮಾಡಿದ್ರೆ ವಿಪರೀತವಾದ ಸುಂಕ ಹಾಕ್ತೀವಿ ಅನ್ನುವಂಥ ಎಚ್ಚರಿಕೆಯ ಸಂದೇಶವೇ. ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಐಫೋನ್ ಎಷ್ಟರ ಮಟ್ಟಿಗೆ ಸದ್ದು ಮಾಡಿದೆ, ಇಡೀ ಜಗತ್ತಿನಾದ್ಯಂತ ಒಂದು 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 ನಂಬಿಕೆ ಇಡ್ಬೋದು ಅನ್ನೋ ಮಟ್ಟಿಗೆ ಬೆಳೆದಿರುವಂಥ ರೀತಿ ಇದೆಯಲ್ಲ, ಸಾಮಾನ್ಯ ಸಂಗತಿ ಅಲ್ಲ. ಈಗ ಐಫೋನ್ ಬುಡಕ್ಕೇನೆ ಈತ ಕೊಡ್ಲಿ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾನೆ ಟ್ರಂಪ್. ಭಾರತ ವಿರೋಧಿ ನಿಲುವು ತಳೆದ್ರ ಅಮೆರಿಕ ಅಧ್ಯಕ್ಷ ಟ್ರಂಪ್. ದೊಡ್ಡಣ್ಣನ ಸಣ್ಣತನ, ಮೇಡ್ ಇನ್ ಇಂಡಿಯಾಗೆ ವಿರೋಧ. ಆಪಲ್ ಕಂಪನಿಗೆ ಧಮ್ಕಿ, ಹಾರ್ವರ್ಡ್ ವಿವಿಗೂ ನಿರ್ಬಂಧ. ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಅಂತ ಅಮೆರಿಕವನ್ನ ಶ್ರೇಷ್ಠ ದೇಶ ಮಾಡ್ತೀನಿ ಅಂತ ಟ್ರಂಪ್ ಅಧಿಕಾರಕ್ಕೆ ಬಂದಿದ್ರು. ಆದ್ರೀಗ ಇಲ್ಲಸಲ್ಲದ ತಗಾದೆಗಳನ್ನ ತೆಗೆದು ಅಮೆರಿಕ ಮೇಲೆ ತಪ್ಪು ಅಭಿಪ್ರಾಯ ಬರೆಸ್ತಿದಾರಾ ಅನ್ನೋ ಪ್ರಶ್ನೆ ಎದ್ದಿದೆ. ಯಾಕಂದ್ರೆ ವಿಶ್ವದ ದೊಡ್ಡಣ್ಣ ಅಂತಲೇ ಕರೆಸ್ಕೊಳ್ಳೋ ಅಮೆರಿಕ ಈಗ ಭಾರತ ವಿರೋಧಿ ನೀತಿ ಅನುಸರಿಸ್ತಾ ಇದೆ. And we have Apple, as you know, it's coming in. And I had a little problem with Tim Cook yesterday. I said to him, Tim, you're my friend. I treated you very good. You're coming in with $500 billion, but now I hear you're building all over India. I don't want you building in India. You can build in India if you want to take care of India, because India is the highest, one of the highest tariff nations in the world. It's very hard to sell into India. Tim, I said, Tim, look, we've treated you really good. We put up with all the plants that you built in China for years. Now you got to build us. We're not interested in you building in India. India can take care of themselves. They're doing very well. ಆಪಲ್ ಕಂಪನಿ ಸಿಇಒ ಟಿಮ್ ಕುಕ್ಗೆ ಈ ಹಿಂದೆ ಧಮಕಿ ಹಾಕಿದ್ದ ಅಮೆರಿಕ ಅಧ್ಯಕ್ಷ ಟ್ರಂಪ್ ಈಗ ಮತ್ತೊಂದು ಬೆದರಿಕೆ ಹಾಕಿದ್ದಾರೆ. ನಾನು ಆಪಲ್ ಕಂಪನಿಯ ಟೀಮ್ ಕುಕ್ ಜೊತೆ ಮಾತನಾಡಿದ್ದೇನೆ. ಬಹಳ ಸುದೀರ್ಘವಾದ ಚರ್ಚೆ ನಡೆಸಿದ್ದೇನೆ. ಅಮೆರಿಕಾದಲ್ಲಿ ಮಾರುವಂತಹ ಐಫೋನ್ಗಳನ್ನ ಅಮೆರಿಕಾದಲ್ಲೇ ತಯಾರಿಸಬೇಕು, ಭಾರತ ಅಥವಾ ಇತರೆ ಪ್ರದೇಶಗಳಲ್ಲಿ ಅಲ್ಲ ಎಂದು ನಿರೀಕ್ಷಿಸುತ್ತೇನೆ. ಒಂದು ವೇಳೆ ಅವರು ಅಮೆರಿಕಾದಲ್ಲೇ ಐಫೋನ್ ತಯಾರಿಕೆ ಮಾಡದೇ ಇದ್ರೆ ಅಮೆರಿಕಕ್ಕೆ ಆಮದಾಗುವಂತಹ ಐಫೋನ್ಗಳ ಮೇಲೆ 25% ಸುಂಕ ವಿಧಿಸಲಾಗುತ್ತದೆ. ಅಮೆರಿಕದ ಈ ನಿರ್ಧಾರ ಈಗ ಭಾರತಕ್ಕೆ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕಕ್ಕೆ ಆತಂಕ ತಂದೊಡ್ಡಿದೆ. ಯಾಕಂದ್ರೆ ಭಾರತದಲ್ಲಿ ತಯಾರಾಗುವ ಆಪಲ್ ಕಂಪನಿಯ ದೊಡ್ಡ ಉತ್ಪಾದನಾ ಘಟಕ ಕರ್ನಾಟಕದಲ್ಲೇ ಇದೆ. ಭಾರತದಿಂದ ಬರೋಬ್ಬರಿ 1 ಲಕ್ಷ ಕೋಟಿ ಮೌಲ್ಯದ ಐಫೋನ್ಗಳ ಅಸೆಂಬ್ಲಿ ಆಗಿದೆ. ಇದು 2024ರ ಏಪ್ರಿಲ್ನಿಂದ ಮಾರ್ಚ್ 2025ರವರೆಗೆ ಮಾತ್ರ. ಇದರ ಹಿಂದಿನ ವರ್ಷಕ್ಕಿಂತ 60% ಉತ್ಪಾದನೆ 2025ರಲ್ಲಿ ಹೆಚ್ಚಳವಾಗಿತ್ತು. ಈ ವರ್ಷದ ಮಾರ್ಚ್ ತಿಂಗಳಲ್ಲೇ 31 ಲಕ್ಷ ಐಫೋನ್ ಯೂನಿಟ್ ಭಾರತದಲ್ಲಿ ತಯಾರಾಗಿವೆ. ಭಾರತದಲ್ಲಿ ಪ್ರಮುಖ 3 ಕಂಪನಿಗಳು ಐಫೋನ್ ತಯಾರು ಮಾಡೋ ಕೆಲಸ ಮಾಡುತ್ತವೆ. ಇದರಲ್ಲಿ ಮೊದಲನೆಯದ್ದು ಫಾಕ್ಸ್ಕಾನ್, ಎರಡನೆಯದು ಪೆಗಾಟ್ರಾನ್ ಮತ್ತು ಮೂರನೆಯದ್ದು ವಿಸ್ಟ್ರಾನ್. ಈ ವಿಸ್ಟ್ರಾನ್ ಘಟಕವನ್ನ ಟಾಟಾ ಎಲೆಕ್ಟ್ರಾನಿಕ್ಸ್ ಖರೀದಿಸಿದೆ. ಫಾಕ್ಸ್ಕಾನ್ನಿಂದಲೇ 67% ಐಫೋನ್ ಉತ್ಪಾದನೆಯಾಗ್ತಿದೆ. ಭಾರತದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಉದ್ಯೋಗವನ್ನ ಈ ಕಂಪನಿಗಳು ಸೃಷ್ಟಿಸಿವೆ. ಈ ಫಾಕ್ಸ್ಕಾನ್ ಕಂಪನಿ ಚೆನ್ನೈ, ಹೈದರಾಬಾದ್ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ತಯಾರಿಕಾ ಘಟಕ ಹೊಂದಿದೆ. ವಿಸ್ಟ್ರಾನ್ ಘಟಕ ಕೋಲಾರದ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿದೆ. ದೊಡ್ಡಬಳ್ಳಾಪುರದ ಫಾಕ್ಸ್ಕಾನ್ ಕಂಪನಿ 300 ಎಕರೆ ವಿಸ್ತೀರ್ಣದಲ್ಲಿದೆ. ಸದ್ಯ 20,000ಕ್ಕೂ ಹೆಚ್ಚು ಜನರು ಇಲ್ಲಿ ಕೆಲಸ ಮಾಡ್ತಿದ್ದಾರೆ. 25,000 ಕೋಟಿ ರೂಪಾಯಿಗಳಷ್ಟು ಹೂಡಿಕೆ ಮಾಡಲಾಗಿದೆ. ಇನ್ನು ಘಟಕ ವಿಸ್ತರಣೆ ಪ್ಲಾನ್ ಮಾಡ್ತಿದ್ದು 40,000 ಜನರಿಗೆ ಉದ್ಯೋಗ ಸಿಗೋ ನಿರೀಕ್ಷೆ ಇಟ್ಕೊಳ್ಳಲಾಗಿದೆ. ಚೀನಾದ ಮೇಲಿನ ಅವಲಂಬನೆ ಕಡಿಮೆ ಮಾಡಲು ಆಪಲ್ ಕಂಪನಿ ಭಾರತದಲ್ಲಿ ಉತ್ಪಾದನೆ ಸಂಪೂರ್ಣ ಶಿಫ್ಟ್ ಮಾಡಲು ಪ್ಲಾನ್ ಮಾಡಿದೆ.
ಜೊತೆಗೆ ಮೇಡ್ ಇನ್ ಇಂಡಿಯಾ ಅನ್ನೋ ಬ್ರ್ಯಾಂಡ್ ಅಡಿಯಲ್ಲಿ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡಲು ಮುಂದಾಗಿದೆ. ಆದರೆ ಅಷ್ಟರಲ್ಲೇ ಭಾರತದ ಈ ಮೇಡ್ ಇನ್ ಇಂಡಿಯಾ ಕನಸಿಗೆ ಟ್ರಂಪ್ ಅಡ್ಡಗಾಲು ಹಾಕ್ತಿದ್ದಾರೆ. ಈ ಮಧ್ಯೆ ಹಾರ್ವರ್ಡ್ ವಿವಿಯಲ್ಲಿ ಬೇರೆ ದೇಶಗಳ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಕೊಡಬಾರದು ಅಂತ ಟ್ರಂಪ್ ಆದೇಶ ಹೊರಡಿಸಿದ್ರು. ಹಾರ್ವರ್ಡ್ ವಿವಿಯಲ್ಲಿ ಬಹುತೇಕ ಭಾರತೀಯರು ಶಿಕ್ಷಣ ಪಡೆಯುತ್ತಿದ್ದಾರೆ. ಹೀಗಾಗಿ ಭಾರತದ 800ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಭವಿಷ್ಯದ ಮೇಲೆ ತೂಗುಗತ್ತಿ ತೂಗಿಸ್ತಾ ಇತ್ತು. ಟ್ರಂಪ್ ಆದೇಶ ಪ್ರಶ್ನಿಸಿ ಕೋರ್ಟ್ ಮೊರೆ ಹೋಗಿದ್ದ ಹಾರ್ವರ್ಡ್ ವಿವಿಗೆ ಕೋರ್ಟ್ ರಿಲೀಫ್ ನೀಡಿದೆ. ಟ್ರಂಪ್ ಆದೇಶಕ್ಕೆ ತಡೆ ನೀಡಿದೆ. ಟ್ರಂಪ್ ಆಡ್ತಿರೋ ಈ ತೆರಿಗೆ ಆಟ, ಸ್ವದೇಶಿ ಪಾಠ ಯಾವ ದಿಕ್ಕಿಗೆ ಹೋಗುತ್ತೋ ಅನ್ನೋದೇ ಸದ್ಯಕ್ಕಿರೋ ಪ್ರಶ್ನೆ. ಹರೀಶ್, TV9 ನವದೆಹಲಿ.